ಹಾಯ್ ಎಲ್ರಿಗೂ ನಮಸ್ಕಾರ. KCET ಅಪ್ಲಿಕೇಶನ್ ಹಾಕೋದು ಅಂದ್ರೆ ಅಬ್ಬಾ ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸುತ್ತೆ ಅಲ್ವಾ? ಆದ್ರೆ ಚಿಂತೆ ಮಾಡಬೇಡಿ, ಯಾಕಂದ್ರೆ ಇವತ್ತು ನಿಮ್ಗೆ ಬೇಕಾಗಿರೋ ಪ್ರತಿಯೊಂದು ಡಾಕ್ಯುಮೆಂಟ್ ಬಗ್ಗೆನೂ ಏಕ್ದಮ್ ಪಕ್ಕಾ ಲಿಸ್ಟ್ ಕೊಡ್ತೀನಿ. ಈ ಇಡೀ ಪ್ರಾಸೆಸ್ನ ಹೇಗೆ ಸುಲಭ ಮಾಡ್ಕೋಬಹುದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ಸರಿ, ಹಾಗಿದ್ರೆ ಶುರು ಮಾಡೋಣಲ್ವಾ? ನೋಡಿ, ಇವತ್ತು ನಾವು ಈ 5 ಸಿಂಪಲ್ ಸ್ಟೆಪ್ಸ್ನಲ್ಲಿ ಎಲ್ಲವನ್ನೂ ತಿಳ್ಕೊಳ್ತೀವಿ. ಫಸ್ಟ್, ಅಫಿಷಿಯಲ್ ಚೆಕ್ಲಿಸ್ಟ್ ಅಂದ್ರೆ ಏನು ಅಂತ ನೋಡೋಣ. ಆಮೇಲೆ ಪರ್ಸನಲ್ ಡೀಟೇಲ್ಸ್, ಅಕಾಡೆಮಿಕ್ ರೆಕಾರ್ಡ್ಸ್ ಮತ್ತೆ ಕೆಲವು ಸ್ಪೆಷಲ್ ಸರ್ಟಿಫಿಕೇಟ್ಸ್ ಬಗ್ಗೆ ಮಾತಾಡೋಣ. ಕೊನೆಗೆ ಫೈನಲ್ ಚೆಕ್ ಮಾಡೋದು ಹೇಗೆ ಅಂತಾನೂ ಹೇಳ್ತೀನಿ. ಸೊ ನಮ್ಮ ಮೊದಲನೇ ಸ್ಟೆಪ್ ಅಫಿಷಿಯಲ್ ಚೆಕ್ಲಿಸ್ಟ್. ಇದನ್ನ ಅರ್ಥ ಮಾಡ್ಕೊಳ್ಳೋದು. ಯಾಕಂದ್ರೆ ಬೇರೆ ಎಲ್ಲಾ ಕಡೆ ಸಿಗೋ ಇನ್ಫಾರ್ಮೇಷನ್ ನೋಡಿ ಕನ್ಫ್ಯೂಸ್ ಮಾಡ್ಕೊಳ್ಳೋ ಬದಲು ಡೈರೆಕ್ಟ್ ಆಗಿ ಎಕ್ಸಾಮ್ ಅಥಾರಿಟಿಯವರೇ ಏನ್ ಕೇಳ್ತಿದ್ದಾರೆ ಅಂತ ತಿಳ್ಕೊಂಡ್ರೆ ನಮ್ಮ ಅರ್ಧ ತಲೆನೋವು ಕಮ್ಮಿಯಾದಾಗೆ. ನೋಡಿ, CET ತರಹದ ದೊಡ್ಡ ಎಂಟ್ರೆನ್ಸ್ ಎಕ್ಸಾಮ್ಗೆ ಅಪ್ಲೈ ಮಾಡೋದು ಅಂದ್ರೇನೆ ಒಂದು ರೀತಿ ಟೆನ್ಷನ್ ಅಲ್ವಾ? ಆದ್ರೆ ಒಂದು ಸಿಂಪಲ್ ಟ್ರಿಕ್ ಇದೆ. ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಮೊದಲೇ ರೆಡಿ ಮಾಡಿಟ್ಕೊಂಡ್ರೆ ಈ ಇಡೀ ಪ್ರಾಸೆಸ್ ಏಕ್ದಮ್ ಸ್ಮೂತ್ ಆಗಿ ಹೋಗುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಲಿಸ್ಟ್, ಇದು ಡೈರೆಕ್ಟ್ ಆಗಿ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅಂದ್ರೆ KEA ಇಂದಲೇ ಬಂದಿರೋದು. ಅಂದ್ರೆ ಇದರಲ್ಲಿರೋ ಒಂದೊಂದು ಡಾಕ್ಯುಮೆಂಟು ತುಂಬಾ ಇಂಪಾರ್ಟೆಂಟ್, ಮಿಸ್ ಮಾಡೋ ಹಾಗಿಲ್ಲ. ಇದನ್ನ ಫಾಲೋ ಮಾಡಿದ್ರೆ ಸಾಕು, ಲಾಸ್ಟ್ ಮಿನಿಟ್ ಟೆನ್ಷನ್, ಮಿಸ್ಟೇಕ್ಸ್ ಎಲ್ಲವನ್ನೂ ಅವಾಯ್ಡ್ ಮಾಡ್ಬೋದು. ಓಕೆ, ಈಗ ಎರಡನೇ ಭಾಗಕ್ಕೆ ಬರೋಣ. ಅದೇನಂದ್ರೆ ಪರ್ಸನಲ್ ಐಡೆಂಟಿಟಿ, ಅಂದ್ರೆ ವೈಯಕ್ತಿಕ ಗುರುತಿನ ದಾಖಲೆಗಳು. ಇವು ನಿಮ್ಮ ಅಪ್ಲಿಕೇಶನ್ನಿನ ಫೌಂಡೇಶನ್ ಇದ್ದ ಹಾಗೆ. ನೀವು ಯಾರು ಅಂತ ಅಧಿಕೃತವಾಗಿ ಪ್ರೂವ್ ಮಾಡಕ್ಕೆ ಇವು ಬೇಕೇ ಬೇಕು. ಹೌದು, ಇವು ನಿಮ್ಮ ಆನ್ಲೈನ್ ಪ್ರೊಫೈಲ್ನ ಕೀಲಿಗಳು ಅಂತಾನೆ ಹೇಳ್ಬೋದು. 1, ನಿಮ್ಮ ಲೇಟೆಸ್ಟ್ ಫೋಟೋ. 2, ನಿಮ್ಮ ಐಡೆಂಟಿಟಿಗೆ ಆಧಾರ್ ಕಾರ್ಡ್. 3, ಎಲ್ಲ ಕಮ್ಯುನಿಕೇಷನ್ಗೆ ಒಂದು ಇಮೇಲ್ ID. ಮತ್ತು 4, OTP ವೆರಿಫಿಕೇಷನ್ಗಾಗಿ ನಿಮ್ಮ ಪರ್ಸನಲ್ ಮೊಬೈಲ್ ನಂಬರ್. ಈ 4 ಮಿಸ್ ಮಾಡ್ಲೇಬಾರ್ದು. ಸರಿ, ಈಗ ಮುಂದಿನ ಕ್ಯಾಟಗರಿಗೆ ಹೋಗೋಣ. ಇದು ನಿಮ್ಮ ಅಕಾಡೆಮಿಕ್ ಮತ್ತು ಎಲಿಜಿಬಿಲಿಟಿ ಪ್ರೂಫ್. ಅಂದ್ರೆ ಇದುವರೆಗೂ ನೀವೇನು ಓದಿದೀರಾ ಮತ್ತೆ ಸ್ಪೆಷಲ್ ರಿಸರ್ವೇಷನ್ಗೆ ಅರ್ಹರಾ ಅಲ್ವಾ ಅಂತ ಪ್ರೂವ್ ಮಾಡೋ ಡಾಕ್ಯುಮೆಂಟ್ಸ್. ಒಂದು ರೀತಿ ಇದು ನಿಮ್ಮ ಅಕಾಡೆಮಿಕ್ ಸ್ಟೋರಿಯನ್ನೇ ಹೇಳುತ್ತೆ. ಸೊ ಇದರಲ್ಲಿ ಏನೇನ್ ಬರುತ್ತೆ? ಮೊದಲನೇದಾಗಿ ನಿಮ್ಮ 10ನೇ ಕ್ಲಾಸ್ ಮಾರ್ಕ್ಸ್ ಕಾರ್ಡ್, ಆಮೇಲೆ 11ನೇ ಕ್ಲಾಸಿನ ಮಾರ್ಕ್ಸ್ ಕಾರ್ಡ್ ಕೂಡ. ಇದ್ರ ಜೊತೆಗೆ ಸ್ಟೂಡೆಂಟ್ SATS ನಂಬರ್. ಇದು ಎಜುಕೇಷನ್ ಸಿಸ್ಟಮ್ನಲ್ಲಿ ನಿಮ್ಮ ಯುನೀಕ್ ID ಇದ್ದಂಗೆ. ಕೊನೆಯದಾಗಿ ರಿಸರ್ವೇಷನ್ ಬೆನಿಫಿಟ್ಸ್ ಬೇಕು ಅನ್ನೋರು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಕೊಡಲೇಬೇಕು. ಮುಂದಕ್ಕೆ ಬರೋದು ಕೆಲವು ಸ್ಪೆಷಲ್ ಸ್ಟಡೀಸ್ ಸರ್ಟಿಫಿಕೇಟ್ಸ್. ಕೆಲವರಿಗೆ ತಮ್ಮ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ನಿಂದ ಕೆಲವು ಬೆನಿಫಿಟ್ಸ್ ಸಿಗುತ್ತೆ. ಅಂಥವರಿಗೆ ಈ ಸರ್ಟಿಫಿಕೇಟ್ಗಳು ತುಂಬಾನೇ ಇಂಪಾರ್ಟೆಂಟ್. ಕೆಲವರ ಎಜುಕೇಷನಲ್ ಜರ್ನಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಆ ಸ್ಪೆಷಲ್ ಸಂದರ್ಭಗಳನ್ನು ಗುರುತಿಸೋಕೆನೇ ಕೆಲವು ಸರ್ಟಿಫಿಕೇಟ್ಗಳನ್ನು ಕೇಳಲಾಗತ್ತೆ. ಇದು ಮುಖ್ಯವಾಗಿ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗಿನ ನಿಮ್ಮ ಓದಿನ ಬಗ್ಗೆ ಇರುತ್ತೆ. ನೋಡಿ, ನಮ್ಮ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನೀವೇನಾದ್ರೂ ಹಳ್ಳಿಯಲ್ಲಿ ಓದಿದ್ರೆ ಅಥವಾ ಕನ್ನಡ ಮೀಡಿಯಂನಲ್ಲಿ ಓದಿದ್ರೆ ಅದಕ್ಕೂ ಒಂದು ಪ್ರತ್ಯೇಕ ಮನ್ನಣೆ ಸಿಗುತ್ತೆ. ಸೊ ಅದಕ್ಕಾಗಿಯೇ 1ರಿಂದ 10ನೇ ಕ್ಲಾಸ್ವರೆಗಿನ ಸ್ಟಡಿ ಸರ್ಟಿಫಿಕೇಟ್, ರೂರಲ್ ಏರಿಯಾ ಸರ್ಟಿಫಿಕೇಟ್, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಮತ್ತೆ ಕರ್ನಾಟಕ ಸ್ಟಡಿ ಸರ್ಟಿಫಿಕೇಟ್ ಇವೆಲ್ಲವೂ ಬೇಕಾಗ್ಬೋದು. ಓಕೆ, ಈಗ ನಾವು ಫೈನಲ್ ಸ್ಟೆಪ್ಗೆ ಬಂದಿದ್ದೀವಿ. ಅದೇ ದಿ ಫೈನಲ್ ಚೆಕ್. ಅಪ್ಲಿಕೇಶನ್ ಹಾಕೋ ಮುಂಚೆ ಎಲ್ಲವನ್ನೂ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಶಾರ್ಟ್ ಆಗಿ ನೋಡ್ಬಿಡೋಣ. ಸರಿ, ಹಾಗಿದ್ರೆ ಈ 4 ಸಿಂಪಲ್ ಸ್ಟೆಪ್ಸ್ ನೆನಪಲ್ಲಿಟ್ಕೊಳ್ಳಿ. 1, ನಿಮ್ಮ ಪರ್ಸನಲ್ ID ಡಾಕ್ಯುಮೆಂಟ್ಸ್ ಎಲ್ಲ ಒಂದ್ ಕಡೆ ಇಟ್ಕೊಳ್ಳಿ. 2, ನಿಮ್ಮ ಅಕಾಡೆಮಿಕ್ ಮತ್ತು ಎಲಿಜಿಬಿಲಿಟಿ ರೆಕಾರ್ಡ್ಸ್ನ ಕಲೆಕ್ಟ್ ಮಾಡಿ. 3, ಸ್ಪೆಷಲ್ ಸ್ಟಡಿ ಸರ್ಟಿಫಿಕೇಟ್ಸ್ ಇದ್ರೆ ಅದನ್ನೂ ಸೇರಿಸಿ. ಕೊನೆಗೆ, ಮತ್ತಿದು ತುಂಬಾನೇ ಇಂಪಾರ್ಟೆಂಟ್, ಎಲ್ಲವನ್ನೂ ನೀಟಾಗಿ ಸ್ಕ್ಯಾನ್ ಮಾಡಿ ಡಿಜಿಟಲ್ ಕಾಪಿ ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ಆನ್ಲೈನಲ್ಲಿ ಅಪ್ಲೋಡ್ ಮಾಡಕ್ಕೆ ಇದೇ ಬೇಕಾಗಿರೋದು. ಹೀಗೆ ನಿಮ್ಮ ಕೈಯಲ್ಲಿ ಈಗ ಎಲ್ಲಾ ದಾಖಲೆಗಳು ರೆಡಿಯಾಗಿವೆ. ಹಾಗಿದ್ರೆ ನಿಮ್ಮ ಡ್ರೀಮ್ ಕಾಲೇಜ್ ಕಡೆಗಿನ ಈ ಜರ್ನಿಯಲ್ಲಿ ನಿಮ್ಮ ಮುಂದಿನ ಹೆಜ್ಜೆ ಯಾವುದು? ಯೋಚನೆ ಮಾಡಿ. ನಿಮ್ಮ ಮುಂದಿನ ಪ್ರಯತ್ನಕ್ಕೆ ನಮ್ಮ ಕಡೆಯಿಂದ ಆಲ್ ದಿ